ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡ್ರಿ. ಇವತ್ತಿನ ರೆಸಿಪಿ ಎಳ್ಳಮಾಸಿಯ ವಿಶೇಷ ಶೇಂಗಾದ ಹೋಳ್ಗಿನ, ಉತ್ತರ ಕರ್ನಾಟಕದ ಫೇಮಸ್ ಶೇಂಗಾ ಹೋಳ್ಗಿನ ಯಾವ ರೀತಿಯಾಗಿ ಮಾಡೋದು ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಹೆಂಗೆ ಮಾಡೋದು ಅಂತಂದು ನೋಡೋಣ್ರಿ. ಬರ್ರಿ ಶೇಂಗಾದ ಹೋಳ್ಗಿನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ್ರಿ. ಶೇಂಗಾದ ಹೋಳ್ಗೆ ಮಾಡೋಕೆ ಮೊದಲಿಗೆ ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿನಿ. ರೊಟ್ಟಿ ಮಾಡೋಕೆ ನಾವು ಯೂಸ್ ಮಾಡ್ತೀವಲ್ರಿ, ಆ ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಕಾದಾದ ನಂತರ ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನಾನು ಶೇಂಗಾ ಬೀಜನ ತೊಗೊಂಡಿನಿ ನೋಡಿರಿ. ಶೇಂಗಾ ಕಾಳನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ರೀ. ಸ್ವಲ್ಪ ಕೆಂಪಾಗಬೇಕು, ಅಲ್ಲಿವರೆಗೂ ನಾವು ಇವನ್ನ ಅಂದರೆ ಹಂಚೊಳಗೆ ಹುರ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಎಳ್ಳನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೊತಾರೆ ರೀ. ಬಟ್ ನಾನು ಎಳ್ಳನ್ನು ಹಾಕ್ಕೊಂಡಿಲ್ಲ, ಬರೀ ಶೇಂಗಾ ಮಾತ್ರ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ, ಅಂದರೆ ಹುರ್ಕೋತಾ ಇದ್ದೀನಿ. ಈಗ ನೋಡ್ತಾ ಇದ್ರಲ್ಲ, ಒಂದೊಂದು ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಈ ರೀತಿ ನಾವು ಫ್ರೈ ಮಾಡಿಕೊಂಡು ಇವನ್ನ ಹುರ್ಕೊಂಡು ಒಂದು ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಅಗಲವಾಗಿರುವಂತಹ ಪರಾತ ಅಥವಾ ಮರ, ಈ ಥರ ಏನಾದರೂ ಒಂದು ತಾಟು, ಇದಕ್ಕೆ ಯಾವುದಾದ್ರೂ ಅಗಲವಾಗಿರುವಂತಹ ಒಂದು ಪರಾತಕ್ಕೆ ಸೇರಿಸ್ಕೊಳ್ಳೋಣ್ರಿ. ಯಾಕಂದರೆ ಇವು ಸ್ವಲ್ಪ ತಣ್ಣಗಾಗಬೇಕಲ್ಲ, ಅಲ್ಲಿವರೆಗೂ ಸಿಪ್ಪೆ ಬಿಡಿಸೋಕ್ಕೂ ಕೂಡ ಈಜಿ ಆಗುತ್ತೆ ಅಂಥೇಳಿ ನಾನು ಒಂದು ಅಗಲವಾಗಿರುವಂತಹ ಪಾತ್ರೆಗೆ ತಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಇವನ್ನ ತಗೊಂಡಿದ್ದಾದ ನಂತರ ಇವನ್ನ ತಣ್ಣಗಾಗೋದಕ್ಕೆ ಬಿಡ್ಬೇಕು ರೀ. ಒಂದು 5ರಿಂದ 10 ನಿಮಿಷ, ಒಂದು 15 ನಿಮಿಷನಾದರೂ ಇವನ್ನ ಬಿಡಬೇಕು. ಶೇಂಗಾ ಎಲ್ಲ ತಣ್ಣಗಾದ್ಮೇಲೆ ಇವನ್ನ ಸಿಪ್ಪೆ ಬಿಡಿಸಿ ತೊಗೊಂಡು ಬರೋಣ್ರಿ. ನೋಡ್ತಾ ಇದ್ರಲ್ಲ, ಇವಾಗ ಸಿಪ್ಪೆನ ನಾನು ಬಿಡಿಸಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಒಂದು ದೊಡ್ಡದು ಮಿಕ್ಸಿ ಜಾರ್ಗೆ ಇದಿಷ್ಟನ್ನು ಹಾಕ್ಕೋತಾ ಇದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ನಾವು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ್ರಿ. ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಣ್ರಿ. ಯಾಕಂದ್ರೆ ನಾವು ಫುಲ್ ಆನ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ಶೇಂಗಾ ಫುಲ್ ಎಣ್ಣೆ ಬಿಟ್ಕೊಂಡ್ಬಿಡ್ತೈತಿ. ಅದಕ್ಕೆ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು, ಇವಾಗ ನೋಡ್ತಾ ಇದ್ರಲ್ಲ, ಒಂದು ಅಗಲವಾಗಿರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟನ್ನು ಮಾತ್ರ ಸೇರಿಸ್ಕೋರಿ, ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನು ಹಾಕೋದಕ್ಕೆ ಹೋಗಬೇಡ್ರಿ. ಇದಿಷ್ಟನ್ನು ಮಾತ್ರ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊತ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ನೀರು ಹಾಕ್ಕೋತಾ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕ್ರಿ. ಇದನ್ನು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ, ಚಪಾತಿ ಹಿಟ್ಟಿಗಿನ ಒಂದು ಸ್ವಲ್ಪ ಗಟ್ಟಿನೇ ಅನ್ಕೋರಿ. ಅಷ್ಟು ನಾವು ಗಟ್ಟಿ ನಾದ್ಕೊಂಡ್ವಿ ಅಂತಂದ್ರೆ ಹೋಳಿಗೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರ್ತಾವ್ರಿ, ಉಬ್ಬಿಕೊಂಡು ಕೂಡ ಬರ್ತಾವೆ. ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಕಲಸಾಕತ್ತೀನಿ ಅಂತಂದು. ಕಲಸೋದ್ರೊಳಗೆ ಟ್ರಿಕ್ ಇರ್ತೈತೆ ನೋಡಿರಿ. ಈ ರೀತಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಕೈಲೇ ನಾವು ಈ ಥರ ನಾದ್ತೀವಿ ನೋಡಿರಿ, ಅಷ್ಟೊಂದು ಚೆನ್ನಾಗಿ ಬರ್ತದೆ ರೀ. ಚಪಾತಿ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಕೈಲೇ ನಾದಿದ್ವಿ ಅಂದ್ರೆ ಚೆನ್ನಾಗಿ ಬರ್ತೈತಿ, ಪರ್ಫೆಕ್ಟಾಗಿ ಬರ್ತಾವೆ. ಯಾವುದೇ ಒಂದು ರೆಸಿಪಿ ಆಗಲಿ ಅಥವಾ ಈ ಥರ ಹೋಳಿಗೆ ಆಗಿರಲಿ, ಈ ರೀತಿ ನಾನು ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡು ನಾದ್ಕೊಂಡಿದ್ದೀನಿ ರೀ ನಾನು. ಇದಕ್ಕೆ ಮೇಲ್ಗಡೆ ಎಣ್ಣೆ ಏನು ಹಚ್ಚೋದು ಬೇಡ. ಇದನ್ನ ಹಂಗನ ನಾನು ಒಂದು 10 ನಿಮಿಷ ನೆನೆಯೋದಕ್ಕಂತ ಹೇಳಿ ಮುಚ್ಚಿ ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದಲ್ಲ, ಈ ರೀತಿಯಾಗಿ ನಾನು ನಾದ್ಕೊಂಡೆ ನೋಡಿರಿ. ಹಿಟ್ಟು ತೋರ್ಸಾಕತ್ತೀನಲ್ಲ, ಇಷ್ಟು ಮೃದುವಾಗಿರಬೇಕು. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಡೋಣ. 10 ನಿಮಿಷ ನೆನೆಸಾಕಂತ ಹಿಟ್ಟು ಮುಚ್ಚಿಟ್ವಲ್ರಿ. ಈಗ ನಾವು ಬೆಲ್ಲನ ತೊಗೊಂಡಿವಲ್ರಿ. ಈಗ ಬೆಲ್ಲಕ್ಕೆ ಒಂದು ಸ್ವಲ್ಪ ಬೆಲ್ಲ, ಅಂದ್ರೆ 1 ಗ್ಲಾಸ್ ಶೇಂಗಾಕ್ಕೆ 1 ಗ್ಲಾಸ್ನಷ್ಟು ಬೆಲ್ಲನ ತೊಗೊಂಡಿನಿ ರೀ. ಅಳತಿಗೆ ಅಂತಂದು ನಾನು ಕರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ ಬೆಲ್ಲನ. ಸಿಹಿನೂ ಕರೆಕ್ಟಾಗಿ ಆಕೈತ್ರಿ. ಕಡಿಮೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವನ್ನ ಸ್ಟೋರ್ ಮಾಡಿ ಇಟ್ಕೊತೀವಲ್ರಿ ನಾವು, ಸ್ವಲ್ಪ ಸಿಹಿ ಜಾಸ್ತಿನ ಹಾಕಿದ್ವಿ ಅಂತಂದ್ರೆ ಸ್ಟೋರ್ ಮಾಡಿಟ್ರು ಕೂಡ ಇದು ಎಷ್ಟು ದಿನ ಇಟ್ಟರು ಕೂಡ 1 ತಿಂಗಳಾದ್ರೂ ಕೆಡೋದಿಲ್ಲ ರೀ. ಅದಕ್ಕಂಥೇಳಿ 1 ಗ್ಲಾಸ್ ಬೆಲ್ಲಕ್ಕೆ ನಾನು ಸುಮಾರು ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂಡೇನಿ ರೀ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಡಿಫ್ರೆಂಟ್ ಆಗಿರೋ ಸ್ಟೈಲ್ನೊಳಗೆ ಹೇಳ್ಕೊಡತ್ತೀನಿ. ಯಾಕಂದ್ರೆ ಇದಕ್ಕೆ ಡೈರೆಕ್ಟಾಗಿ ಬೆಲ್ಲನ ಮಿಕ್ಸ್ ಮಾಡಿಬಿಡ್ತಾರೆ ರೀ. ಬಟ್ ಬೆಲ್ಲನ ಮಿಕ್ಸ್ ಮಾಡೋಕೆ ಹೋಗಬೇಡ್ರಿ. ಕಸರು ಕಡ್ಡಿ ಈ ಥರ ಏನಾದರೂ ಬೆಲ್ಲದೊಳಗಿತ್ತು ಅಂತಂದ್ರೆ ಅದು ಎಲ್ಲ ಈ ಥರ ನಾವು ಸೋಸ್ಕೊಂಡ್ಬಿಡ್ಬೇಕಾಕೈತಿ. ಅದಕ್ಕಂತ ಹೇಳಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಾಡ್ಕೋರಿ. ನೀರನ್ನು ಹಾಕ್ಕೊಂಡು ಬೆಲ್ಲ ಮಾತ್ರ ಕರಗಿಸ್ಕೋರಿ. ಅದು ಇದು ಏನೂ ತೊಗೊಳಕ್ಕೆ ಹೋಗಬೇಡ್ರಿ. ಆನಾಗಿನ ತೊಗೊಂಡ್ರಿ ಅಂತಂದ್ರೆ ಅದು ಸರಿ ಹೊಂದಂಗಿಲ್ಲ. ತೊಗೊಳ್ಳೋದೇನು ಬೇಡ್ರಿ. ಬೆಲ್ಲ ಕರಗಿದ್ರೆ ಸಾಕ್ರಿ ಅಷ್ಟೇ. ಬೆಲ್ಲ ಕರಗಿತು ಅಂತಂದ್ರೆ ಗ್ಯಾಸನ್ನು ಆಫ್ ಮಾಡ್ಕೊಂಡು ಅದನ್ನೊಂದು ಸತಿ ಶೋಧಿಸ್ಕೊಂಡು ಅದಕ್ಕೆ ಪುಡಿ ಮಾಡಿ ಇಟ್ಟಿರುವಂತಹ ಶೇಂಗಾ ಪುಡಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇರೋಣ್ರಿ. ನಾನೇನು ಮಾಡಿಬಿಟ್ನಿ ರೀ ಅಂತಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ತೊಗೊಂಡ್ಬಿಟ್ಟೆ. ಸೊ ಅದಕ್ಕಂಥೇಳಿ ಸ್ವಲ್ಪ ಟೈಮ್ ಹಿಡಿತು. ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲ ಮಾತ್ರ ಕರಗಿಸ್ಕೋರಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಅದು ತೊಗೊಳಕ್ಕೆ ಹೋಗಬೇಡ್ರಿ ಬೆಲ್ಲದ್ದು. ನೋಡಿರಿ, ಈ ಥರ ಗಟ್ಟಿ ಆಗುತ್ತೆ. ಈ ಥರ ಉಂಡೆ ಹದಕ್ಕೆ ಬರ್ಬೇಕು ನೋಡಿರಿ. ತೋರಿಸ್ತಾ ಇದ್ದೀನಿ ನೋಡ್ರಿ ನಾನು. ಈ ರೀತಿಯಾಗಿ ಉಂಡೆ ಹದಕ್ಕೆ ಬರಬೇಕಿದು. ಯಾಕಂದ್ರೆ ಹೂರ್ಣ ಮಾಡೋಕೆ ನಾವು ಬೆಲ್ಲದ ಹೋಳ್ಗೆ ಮಾಡ್ತಿರ್ತೇವಲ್ರಿ, ಬೇಳೆ ಹೋಳ್ಗೆ ಮಾಡುವಾಗ ಹೆಂಗೆ ಹೂನ್ಗ ರೆಡಿ ಆಗ್ತೈತೆ ನೋಡಿರಿ, ಆ ಥರ ನಮ್ಗೆ ರೆಡಿ ಆಗಬೇಕು. ಹಿಟ್ಟನ್ನು ಕೂಡ ಚೆನ್ನಾಗಿ ನೆಂದೈತಿ. ಇದನ್ನು ನಾವು ಈಗ ಮತ್ತೊಂದು ಸತಿ ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ತೊಗೊಳ್ಳೋಣ.
ಇವಾಗ ನೋಡಿದ್ರಲ್ಲ ಶೇಂಗಾನ ನಾನು ಎಷ್ಟು ಚೆನ್ನಾಗಿ ಇದು ಮಾಡೀನಿ ಅಂಥೇಳಿ. ಈ ರೀತಿ ಮಾಡಿದ್ರಿ ಅಂತಂದ್ರೆ ಅಗದಿ ಸಿಂಪಲ್ಲಾಗಿ ಮಾಡ್ಕೋಬೋದ್ರಿ. ಅಥವಾ ಆಮೇಲೆ ಯಾರೆಲ್ಲ ಮಾಡಬೇಕು ನನಗೆ ಬರೋದಿಲ್ಲ ಶೇಂಗಾ ಹೋಳ್ಗೆ ಮಾಡಕ್ಕಂತಾರೆ ನೋಡಿರಿ, ಪರ್ಫೆಕ್ಟ್ ಆಗಿರುವ ಒಂದು ಮೆಜರ್ಮೆಂಟು ಆಮೇಲೆ ರೀತಿ ಒಳಗೆ ನಾನು ಹೇಳ್ಕೊಟ್ಟೇನಿ. ಈ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ನೋಡ್ತಾ ಇದ್ರಲ್ಲ, ಈ ಥರ ಉಂಡೆನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಹೋಳ್ಗೆ ಮಾಡೋಕ್ಕಂದ್ರೆ ಈಸಿ ಆಗಿಬಿಡ್ತೈತೆ ರೀ ನಮ್ಗೆ. ಈ ರೀತಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಸುಮಾರು ಒಂದು 10-15ರಿಂದ 20 ಹೋಳ್ಗೆ ಮಾಡ್ಕೊಂಡೇನಿ ರೀ ನಾನು. ನೋಡ್ತಾ ಇದ್ರಲ್ಲ, ಈ ಇಷ್ಟು ಹಿಟ್ಟನ್ನು ತೊಗೋಬೇಕಾಗತ್ತೆ ನೋಡಿರಿ. ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇವನು ಉಂಡೆ ಮಾಡುವಾಗನ ಕೈಗೆ ಆಲ್ಮೋಸ್ಟ್ ಎಣ್ಣೆ ಹತ್ತಿರುತ್ತೆ ಶೇಂಗಾದ್ದು, ಅದ ಹಿಟ್ಟು ಸಾಕು. ಇವಾಗ ನೋಡ್ತಾರಲ್ಲ, ಈ ರೀತಿ ನಾನು ಕೈಲಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡಿಟ್ಟಿರುವಂತಹ ಶೇಂಗಾದ್ದು ಒಂದು ಉಂಡೆನ ತೊಗೊಂಡು ಇದಕ್ಕೆ ಇಟ್ಕೊತಾ ಇದ್ದೀನಿ ನೋಡಿರಿ. ಈ ರೀತಿ ಇಟ್ಕೊಂಡು ಸ್ಟಫಿಂಗ್ ಮಾಡಿಕೊಂಡು ಈ ರೀತಿ ನಾವು ಎಕ್ಸ್ಟ್ರಾ ಹಿಟ್ಟನ್ನು ತಗೋಬೇಕಾಗತ್ತೆ ನೋಡಿರಿ. ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತೈತಿ ಈ ರೀತಿ ಮಾಡೋದು. ಎಕ್ಸ್ಟ್ರಾ ಹಿಟ್ಟನ್ನು ಮೇಲ್ಗಡೆದ್ದು ಒಂದು ಸ್ವಲ್ಪ ತಲ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿರ್ತೈತಿ. ಫುಲ್ ನಾವು ಹಿಟ್ಟನ್ನು ಏನು ಮಾಡತ್ತೀವಿ ರೀ ಅಂತಂದ್ರೆ ಅದಕ್ಕೆ ಇಟ್ವಿ ಅಂತಂದ್ರೆ ಬರೀ ಹಿಟ್ಟು ತಿಂದಂಗೆ ಆಗ್ಬಿಡ್ತೈತೆ ರೀ. ಸೊ ಅದಕ್ಕಂತ ಹೇಳಿ ಶೇಂಗಾ ಹೋಳ್ಗೆ ತಿನ್ನೋ ಒಂದು ಟೇಸ್ಟ ಬೇರೆ ರೀ. ಶೇಂಗಾ ಹೋಳ್ಗೆ ಒಳಗೆ ಶೇಂಗಾದ್ದು ಇದನ್ನು ಫ್ಲೇವರ್ ಬರಬೇಕು, ಬರೀ ಹಿಟ್ಟನ್ನು ಬರಬಾರ್ದು ಬಾಯಿ ಒಳಗೆ. ಈ ರೀತಿ ನೋಡ್ತಾ ಇದ್ರಲ್ಲ, ಈ ರೀತಿ ಮಾಡಿಕೊಂಡು ಇದಕ್ಕೆ ನಾನು ಇದನ್ನು ಎತ್ತಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನೀವು ಯಾವುದಾದ್ರೂ ತೊಗೋಬೋದು. ಈ ಮೂರರಲ್ಲಿ ಈ ಹಿಟ್ಟನ್ನು ತೊಗೊಂಡು ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡಬೇಡ್ರಿ, ಮತ್ತು ಜೋಳದ ಹಿಟ್ಟು ಇಲ್ಲ ಅಂದ್ರೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಇದನ್ನಷ್ಟನ್ನು ಯೂಸ್ ಮಾಡಿಕೊಂಡು ಈ ರೀತಿ ನಾನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿರಿ. ಹಿಂಗೆ ಲಟ್ಟಿಸ್ಕೊರಿ, ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ಯಾರಾದರೂ ಬಿಗಿನರ್ಸ್ ಆಗಿ ನನ್ನ ವಿಡಿಯೋ ನೋಡಾಕತ್ತಿದ್ರಿ ಅಂತಂದ್ರೆ ಅಗದಿ ಸಿಂಪಲ್ಲಾಗಿ ಈಸಿ ಮೆಥಡ್ ಒಳಗೆ ಹೇಳ್ಕೊಟ್ಟೆ ನೋಡಿರಿ ಯಾವ ರೀತಿ ಮಾಡೋದು ಅಂಥೇಳಿ. ಇಷ್ಟು ಒಂದು ತೆಳುವಾಗಿ ಆಮೇಲೆ ಇಷ್ಟ ಒಂದು ಶೇಪ್ ಒಳಗೆ ರೌಂಡ್ ಶೇಪ್ ಒಳಗೆ ಲಟ್ಟಿಸ್ಕೊಂಡ್ವಿ ಅಂದರೆ ಸಾಕ್ರಿ. ಒಂದು ಕೈ ಅಗಲದಷ್ಟು ಆದರೆ ಸಾಕು. ತುಂಬ ದೊಡ್ಡ ಸೈಜ್ನೊಳಗೆ ಲಟ್ಟಿಸ್ಕೊಳಕ್ಕೂ ಹೋಗಬಾರ್ದು, ಇವನ್ನ ತುಂಬ ತೆಳುವೂ ಆಗಬಾರ್ದು. ಈ ರೀತಿ ಇಷ್ಟಾದರೆ ಸಾಕು ನೋಡಿರಿ, ಒಂದು ಅಂಗೈಯಷ್ಟು ಅಗಲ ಆದರೆ ಸಾಕು. ಇವಾಗ ಹಂಚನ್ನು ಕಾಯೋದಕ್ಕೆ ಇಟ್ಕೊಳಕತ್ತೀನಿ ರೀ ನಾನು. ನೀವು ರೊಟ್ಟಿ ಮಾಡೋ ಹಂಚನಾರ ಆಗಿರ್ಬೋದು ಅಥವಾ ಈ ಥರ ದೋಸೆ ಮಾಡೋ ಹಂಚರ ಆಗಿರ್ಬೋದು. ಇವಾಗ ಗ್ಯಾಸನ್ನು ಆನ್ ಮಾಡಿ ಇಟ್ಕೊಂಡಿದ್ನೆಲ್ಲ ಇದನ್ನ ಸ್ವಲ್ಪ ನಾನು ಶೇಂಗಾದ ಹೋಳ್ಗೆ ಅದಕ್ಕೆ ಹಾಕಿ ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನೋಡಿರಿ. ಸ್ವಲ್ಪ ಬೇಗನೆ ನಾನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮ್ಗೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರಾಮಾಗಿ ನೀವು ಬೇಯಿಸ್ಕೋಬೋದು. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಅಂಥೇಳಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ತೋರ್ಸಕತ್ತೀನಿ. ಈ ರೀತಿ ಮೇಲ್ಗಡೆ ಕೆಂಪಗ ಆಗಿರ್ಬೇಕು ರೀ. ಮತ್ತು ಇದನ್ನು ಒಂದು ಸತಿ ನಾವು ಹೊಳಿಸಿ ಹಾಕ್ಕೊಳ್ಳೋಣ್ರಿ ಹಿಟ್ಟು, ಅಂದರೆ ಮಗಚ್ ಅಂತಾರಲ್ರಿ ಆ ಥರ ಹೊಳಿಸಿ ಹಾಕ್ಕೊಳ್ಳೋಣ್ರಿ. ಹೊಳಿಸಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಉಬ್ಬತೈತಿ ಅಂಥೇಳಿ. ಶೇಂಗಾ ಹೋಳ್ಗೆ ಪರ್ಫೆಕ್ಟಾಗಿ ಬೆಂದಿರ್ಬೇಕು ರೀ ಇದು. ಸುತ್ತು ಕಡೆ ನಾವು ಅಷ್ಟೊಂದು ಚೆನ್ನಾಗಿನ ನಾವು ನೋಡ್ತಾ ಇದ್ರಲ್ಲ, ಈ ರೀತಿ ನಾವು ಪ್ರೆಸ್ ಮಾಡ್ತಾ ಇವನ್ನ ಶೇಂಗಾ ಹೋಳ್ಗೆ ಬೇಯಿಸ್ಕೊಳ್ಳೋಣ್ರಿ. ಮೈದಾ ಹಿಟ್ಟು ಚೆನ್ನಾಗಿ ಬೆಂದಬೇಕು ರೀ, ಇಲ್ಲ ಹಸಿ ಬಿಸಿ ಆಯಿತು ಅಂತಂದರೆ ಚೆನ್ನಾಗಿರೋದಿಲ್ಲ. ಆ ಕಡೆ ಈ ಕಡೆ ಎಲ್ಲದನ್ನು ನಾವು ಚೆನ್ನಾಗಿ ಈ ಥರ ಒಂದು ಚುಚ್ಚುಗುಲ್ಲೇ ನಾವು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಇದನ್ನು ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಹೊಳಿಸಿ ಹಾಕ್ಕೋತಾ ಇದ್ದೀನಿ ನೋಡ್ರಿ ನಾನು. ಚೆನ್ನಾಗಿ ಉಬ್ಕೊಂಡು ಬರ್ತೈತಿದು. ಅಂಚಿ ಮಾತ್ರ ಕರೆಕ್ಟಾಗಿ ಬೇಯಿಸ್ಕೊರಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದೈತಿ ಶೇಂಗಾ ಹೋಳಿಗೆ ಅಂಥೇಳಿ. ಇದನ್ನು ಒಂದು ತಾಟಿಗೆ ತಗೊತಾ ಇದ್ದೀನಿ. ಮತ್ತೊಂದು ಶೇಂಗಾ ಹೋಳಿಗೆನ ನಾನು ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮ್ಗೆ. ಇದೇ ರೀತಿನ ಇನ್ನೂ ಒಂದು ಶೇಂಗಾದ ಹೋಳಿಗೆನ ಮಾಡಿ ಸ್ಟಫಿಂಗನ್ನು ಮಾಡಿ ಇಟ್ಕೊಂಡು ಈ ರೀತಿ ನಾವು ಲಟ್ಟಿಸಿ ಹಾಕ್ಕೊಂಡ್ವಿ ಅಂತಂದ್ರೆ ಬೇಗನೆ ಆಗಿ ಹೋಗ್ಬಿಡ್ತೈತೆ ರೀ. ಸುಮಾರು ಒಂದು 15ರಿಂದ 20 ಮಾಡ್ಬೋದು ನೋಡ್ರಿ. ನಾವೊಂದು 15ರಿಂದ 20 ನಿಮಿಷದೊಳಗೆ 15-20 ಹೋಳ್ಗಿನ ಮಾಡಿಬಿಡ್ಬೋದು. ಅಷ್ಟೊಂದು ಈಸಿಯಾಗಿ ಮಾಡ್ಕೋಬೋದು ರೀ ಇವನ್ನ. ಬೇಕಂದಾಗನ ನಾವು ಈಸಿಯಾಗಿ ನಾವು ಮಾಡ್ಕೊಂಬಿಡ್ಬೋದು ಶೇಂಗಾದ ಹೋಳ್ಗಿನ. ಯಾವ್ದಾರ ಸ್ವೀಟ್ ತಿನ್ನಬೇಕು ಅಂದಾಗ ಹೆಲ್ದಿನೂ ಅಲ್ರಿ ಇದು ರೆಸಿಪಿ. ಅದಕ್ಕೋಸ್ಕರ ಈ ಥರ ಯಾವುದಾದ್ರೂ ಸ್ವೀಟ್ ಮಾಡೋ ಬದಲಿಗೆ ಈ ರೀತಿ ಮಾಡ್ಕೊಂಡು ತಿಂದ್ವಿ ಅಂದರೆ ಹೆಲ್ದಿಯಾಗಿಯೂ ಇರ್ತೈತಿ, ಹಂಗನ ಟೇಸ್ಟು ಕೂಡ ಆಗಿರ್ತೈತಿ, ಸ್ವೀಟ್ ಕೂಡ ಆಗಿರ್ತೈತಿ. ಈ ರೀತಿ ಮಾಡಿಕೊಂಡು ನಾನು ಮತ್ತೆ ಒಂದು ಸತಿ ನಿಮಗೆ ಚೆನ್ನಾಗಿ ಬೇಯಿಸಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದೈತೆ ಅಂತೇಳಿ ಹೋಳ್ಗೆ. ಇದನ್ನು ಮತ್ತೆ ಒಂದು ಸತಿ ಸೈಡ್ ಹಾಕ್ತಾಯಿದ್ದೀನಿ ರೀ, ನಾನು ಹೊಳಿಸಿ ಹಾಕ್ತಾಯಿದ್ದೀನಿ ನೋಡಿರಿ. ಇದಕ್ಕೆ ಮೇಲ್ಗಡೆ ಎಣ್ಣೆ ತುಪ್ಪ ಇದೇನು ಹಚ್ಚೋದಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಶೇಂಗಾ ಒಳಗನ ಜಾಸ್ತಿ ಎಣ್ಣೆ ಇರ್ತೈತೆ ರೀ. ಅದಕ್ಕೋಸ್ಕರ ಮೇಲ್ಗಡೆ ತುಪ್ಪನ ಹಾಕ್ಕೊಂಡು ತಿನ್ನಿರಿ. ಬಟ್ ಈ ಬೇಯಿಸೋ ಮುಂದಾಗ ಈ ಥರ ಅದಕ್ಕೆ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಈ ಥರ ಏನು ಹಾಕೋದಕ್ಕೆ ಹೋಗ್ಬೇಡ್ರಿ, ಹಾಗೇ ಬೇಯಿಸ್ಕೊರಿ ಚೆನ್ನಾಗಿ. ಈಗ ಮತ್ತೆ ಇದನ್ನ ಒಂದು ಸತಿ ನಾನು ಹೊಳಿಸಿ ಹಾಕ್ಕೋತಾ ಇದ್ದೀನಿ ನೋಡಿರಿ ಯಾವ ರೀತಿ ಪೂರಿ ಥರ ಉಬ್ಕೊಂಡು ಬರತೈತಿ ಅಂಥೇಳಿ. ನೋಡ್ತಾ ಇದ್ರಲ್ಲ, ಎರಡು ಸೈಡ್ ಈ ಥರ ಚೆನ್ನಾಗಿ ಬೆಂದಬೇಕು ನೋಡಿರಿ. ಇದು ಬೆಂದಿದ್ದಾದ ನಂತರ ನಾನು ತಟ್ಟೆಗೆ ಮತ್ತೆ ತೆಗೆದು ತೋರಿಸ್ತಾ ಇದ್ದೀನಿ.
ಈ ಥರ ಪರ್ಫೆಕ್ಟಾಗಿರೋ ಹೋಳಿಗೆನ ನೀವು ಎಳ್ಳಮಾಸಿಗೆ ಮಾಡ್ಕೋಬೋದು ರೀ. ನೋಡ್ತಾ ಇದ್ರಲ್ಲ, ಮತ್ತೊಂದು ಹೋಳಿಗೆನ ನಾನು ಮಾಡ್ತೀನಿ, ಇದೇ ರೀತಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ನನ್ನ ವಿಡಿಯೋನ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.